Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭಾ ಚುನಾವಣಾ ಸಮರಕ್ಕೆ ಕೌಂಟ್ ಡೌನ್. 14 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಭರ್ಜರಿ ಸಿದ್ಧತೆ. ಹೇಗಿದೆ ಮತಗಟ್ಟೆಗಳ ಪ್ರಿಪರೇಷನ್? ಮಸ್ಟರಿಂಗ್ ಕೇಂದ್ರಗಳಿಂದ ಮತಯಂತ್ರ ವಿತರಣೆ. ಬೆಂಗಳೂರಿನ ಸೈಂಟ್ ಜೋಸೆಫ್ ಹೈಸ್ಕೂಲ್ನಲ್ಲಿ ಮಸ್ಟರಿಂಗ್ ಸೆಂಟರ್, ಅಲ್ಲಿ ಮತಯಂತ್ರ ವಿತರಣೆ ಮಾಡಲಾಗುತ್ತದೆ. 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 8,984 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಮತಯಂತ್ರ ತೆಗೆದುಕೊಂಡು ಸಿಬ್ಬಂದಿ ಹೋಗಲಿದ್ದಾರೆ. 2 ತಿಂಗಳಿಂದ ಸಿಬ್ಬಂದಿಗೆ ಚುನಾವಣಾ ಕರ್ತವ್ಯದ ತರಬೇತಿ ಕೂಡ ನೀಡಲಾಗ್ತಾ ಇತ್ತು. ಮತಗಟ್ಟೆಗಳಿಗೆ ಮತಯಂತ್ರದ ಜೊತೆ ಸಿಬ್ಬಂದಿ ತೆರಳಲಿದ್ದಾರೆ. ಇನ್ನು ಮಸ್ಟರಿಂಗ್ ಕೇಂದ್ರದಲ್ಲಿ ಸಿಬ್ಬಂದಿಗೆ ಮತದಾನ ಕೇಂದ್ರ ಕೂಡ ಸ್ಥಾಪನೆ ಮಾಡಲಾಗಿದೆ. ಸಿಬ್ಬಂದಿ ಹೇಗೆ ಮತದಾನ ಮಾಡಬಹುದು ಅಂದರೆ ಮಸ್ಟರಿಂಗ್ ಕೇಂದ್ರದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ನಮೂನೆ 12ರಲ್ಲಿ ಕೋರಿಕೆ ಸಲ್ಲಿಸಿ ಅಂಚೆ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸಿಬ್ಬಂದಿಗೆ ಕರ್ತವ್ಯ ನಿರತ ಸಿಬ್ಬಂದಿ ಹೇಗೆ ಮತ ಹಾಕಬಹುದು ಅಂದರೆ ಅವರಿಗೆ ಕೋರಿಕೆ ಸಲ್ಲಿಸಿ ನಮೂನೆ 12ರಲ್ಲಿ ಅಂಚೆ ಮತದಾನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಕರ್ತವ್ಯಕ್ಕೆ ನಿಯೋಜನೆಗೊಂಡಲ್ಲೇ ಅಂಚೆ ಮತದಾನಕ್ಕೂ ಅವಕಾಶವನ್ನು ನೀಡಲಾಗಿದೆ. ಇನ್ನು ಲೋಕಸಭಾ ಚುನಾವಣಾ ಸಮರಕ್ಕೆ ಕೌಂಟ್ ಡೌನ್. ನಾಳೆ ಇಷ್ಟೊತ್ತಿಗೆ ಬಹುತೇಕ ಮತದಾನ ಶುರುವಾಗಿ ಬಿರುಸು ಪಡ್ಕೊಂಡಿರುತ್ತೆ. ಇನ್ನು ಮಸ್ಟರಿಂಗ್ ಕೇಂದ್ರಗಳಿಂದ ಅಲ್ಲಿ ಮತಯಂತ್ರ ವಿತರಣೆ ಮಾಡಲಾಗ್ತಾ ಇರೋದು. ಮಸ್ಟರಿಂಗ್ ಸೆಂಟರ್ನಲ್ಲೇ ಮತಯಂತ್ರ ವಿತರಣೆ ಮಾಡಲಾಗ್ತಾ ಇದೆ. ಸಿಬ್ಬಂದಿಗೆ ತರಬೇತಿ ಕೂಡ ನೀಡಲಾಗ್ತಾ ಇತ್ತು ಕಳೆದ 2 ತಿಂಗಳಿಂದಲೂ ಕೂಡ. ಇದೀಗ ಮತದಾನದ ಕ್ಷಣ ಹತ್ತಿರ ಬರ್ತಾ ಇದೆ. ಮತಯಂತ್ರ ತೆಗೆದುಕೊಂಡು ಹೋಗಲಿದ್ದಾರೆ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಸಿಬ್ಬಂದಿ. ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿಯಿಂದ ಅಂಚೆ ಮತದಾನ. ಸೈಂಟ್ ಜೋಸೆಫ್ ಮಾಸ್ಟರಿಂಗ್ ಸೆಂಟರ್ನಲ್ಲಿ ಅಂಚೆ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಲ್ಲಿ ಸೈಂಟ್ ಜೋಸೆಫ್ ಕಾಲೇಜಿನ ಮಾಸ್ಟರಿಂಗ್ ಕೇಂದ್ರದಲ್ಲಿ ಚುನಾವಣಾ ಸಿಬ್ಬಂದಿಗೆ ಅಂಚೆ ಮತದಾನಕ್ಕೆ ಅಂತಲೇ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ ಇಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿ ಮತದಾನದಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬಾರ್ದು. ಅವರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಮ ಎಲೆಕ್ಷನ್ ಎಲ್ಲಿದೆಯೋ ಓಟ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಅವರು ಮತ ಹಾಕೋದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಅವರು ಇಲ್ಲಿ ಇರಬೇಕಾಗತ್ತೆ, ಕರ್ತವ್ಯ ನಿರತರಾಗಿರ್ತಾರೆ. ಹಾಗಾಗಿ ಅವರಿಗೆ ಓಟ್ ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಮತದಾನಕ್ಕೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸದ್ಯ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮಸ್ಟರಿಂಗ್ ಕೇಂದ್ರಗಳ ಮೂಲಕ ಮತಯಂತ್ರಗಳನ್ನ ಸಾಗಿಸೋಕೆ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೂ ಮೊದಲು ಏನು ಸಿಬ್ಬಂದಿಗಳೇನಿದ್ದಾರೆ ಅಂದ್ರೆ ಈ ಚುನಾವಣಾ ಕಾರ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥ ಸಿಬ್ಬಂದಿಗೆ ಈಗಾಗಲೇ ಅಂಚೆ ಮತದಾನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸೆಂಟ್ ಜೋಸೆಫ್ ಕಾಲೇಜಿನ ಒಂದು ಮಸ್ಟರಿಂಗ್ ಸೆಂಟರ್ ಏನಿದೆ, ಇಲ್ಲಿ ಈಗಾಗಲೇ ಒಂದಷ್ಟು ಸಿಬ್ಬಂದಿ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಇಲ್ಲಿ 14 ಒಂದು ಬಾಕ್ಸ್ ಗಳನ್ನ ಮಾಡೋ ಮೂಲಕ ಅಂದ್ರೆ ಮತಪೆಟ್ಟಿಗೆಗಳನ್ನ ಇಡೋ ಮೂಲಕ ಅಂಚೆ ಮತದಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಒಂದು ಸಿಬ್ಬಂದಿ ಇದ್ದಾರೆ ಮತದಾನವನ್ನ ಮಾಡೋ ಮೂಲಕ ಅಂದ್ರೆ ಅವರ ಕ್ಷೇತ್ರಗಳು ಯಾವ್ದಿದೆ ಆ ವ್ಯಾಪ್ತಿಯಲ್ಲಿ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿರುವಂತದ್ದು. ಇನ್ನು ಬೆಂಗಳೂರಿನ ಬೇರೆ ಬೇರೆ ಮಸ್ಟರಿಂಗ್ ಸೆಂಟರ್ಗಳೇನಿದೆ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಒಂದು ಬ್ಯಾಲೆಟ್ ಪೇಪರ್ಗಳ ಮೂಲಕ ಅಂದ್ರೆ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನ ನಿರ್ವಹಣೆ ಮಾಡ್ತಾರೆ. ಅದಾದ ಬಳಿಕ ಕರ್ತವ್ಯಗಳಿಗೆ ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಿನಲ್ಲಿ ಇವತ್ತಿನ ಒಂದು ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಮತಯಂತ್ರಗಳನ್ನ ಕೊಡೋ ಮೂಲಕ ಒಂದು ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಿಬ್ಬಂದಿಗಳು ಕರ್ತವ್ಯವನ್ನ ಮಾಡೋದ್ರ ಜೊತೆಗೆ ತಮ್ಮ ಹಕ್ಕನ್ನು ಕೂಡ ಚಲಾಯಿಸೋದಕ್ಕೆ ಈ ಬಾರಿ ಅವಕಾಶವನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಚೆ ಮತದಾನವನ್ನ ಮಾಡೋ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿ ಅದಾದ ನಂತರ ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಗಳು ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.